ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ದಯವಾಗಿ ಗದರೋದು ನಮ್ಮ ಬೆಳೆಸಲು ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ವೇಗ ನ್ಯೂಸ್ ಚಾನಲಲ್ಲಿ ಆಯೋಜಿಸಿರುವ 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಬೇವಿನಮರ ಕಾಲೋನಿಯ ಮುಖ್ಯೋಪಾಧ್ಯಾಯರಾದಂತಹ ಚಂದ್ರಶೇಖರ್ ಸರ್ ಅವರಿಗೂ ವೇಗ ನ್ಯೂಸ್ ವತಿಯಿಂದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನೇಹಾ ಮೇಡಮ್ ರವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಅದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ರೂಪಾ ಮೇಡಮ್ ರವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಪ್ರಭಾವತಿ ಮೇಡಮ್ ರವರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯಕ್ರಮವನ್ನು ದೀಪ ಹಚ್ಚುವುದರ ಮೂಲಕ ಪ್ರಾರಂಭಿಸೋಣ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ವೇಗ ನ್ಯೂಸ್ ಚಾನಲ್ನ MD ಆದಂಥ ಮಂಜುಳಾ ರಾಜನ್ ಹಾಗೂ ವೇಗ ನ್ಯೂಸ್ ಚಾನಲ್ನ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರೋಣ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಂದ್ರಶೇಖರ್ ಅವರು 2 ಮಾತುಗಳನ್ನು ಆಡಬೇಕೆಂದು ಕೇಳುತ್ತೇವೆ. ಮೊದಲನೇದಾಗಿ ವೇಗ ನ್ಯೂಸ್ ಮತ್ತು ಅವರ ತಂಡಕ್ಕೆ ಗಣರಾಜ್ಯೋತ್ಸವದ ಶುಭಾಶಯಗಳು. ತುಂಬ ಸಂತೋಷ ಆಗ್ತಿದೆ ನಮ್ಮನ್ನು ಗುರುತಿಸಿ ಒಂದು ನಿಮ್ಮ ಚಾನಲ್ಗೆ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕರೆದಿರೋದಕ್ಕೆ. ಇವತ್ತು ಭಾರತೀಯರಾದಂಥ ನಾವೆಲ್ಲರೂ ಹೆಮ್ಮೆ ಪಡುವಂಥ ಒಂದು ದಿನ. ಬ್ರಿಟಿಷರಿಂದ ಆಡಳಿತದಿಂದ ನಾವು ಸ್ವತಂತ್ರರಾಗಿ ನಮ್ಮದೇ ಒಂದು ಸರ್ಕಾರ, ನಮ್ಮದೇ ಒಂದು ರಾಜ್ಯ, ನಮ್ಮದೇ ಒಂದು ದೇಶ ಅಂತ ಒಂದು ದೇಶವನ್ನು ಕಟ್ಟಿಕೊಂಡು ನಮ್ಮ ಪ್ರಜೆಗಳಿಗೆ ಅನುಕೂಲವಾಗಿರುವಂಥ ಒಂದು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗವನ್ನು ಜಾರಿಗೆ ತಂದಂಥ ದಿನ 1950 ಜನವರಿ 26ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕರಡು ಸಮಿತಿಯ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಈ ಒಂದು ಪ್ರತಿಯೊಬ್ಬ ಕೆಳ ಹಂತದ ಪ್ರಜೆಗೂ ಒಂದು ನ್ಯಾಯ ದೊರಕಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಉತ್ತಮವಾದ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲೇ ನಮ್ಮ ಒಂದು ಸಂವಿಧಾನ ಅನ್ನೋದು ಅತಿ ಬೃಹತ್ ಆಕಾರದಂಥ ಒಂದು ಸಂವಿಧಾನ. ಹಲವಾರು ದೇಶಗಳ ಸಂವಿಧಾನಗಳನ್ನು ಒಂದು ಅಧ್ಯಯನ ಮಾಡಿ ತುಂಬ ಉತ್ತಮವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸೊ ಅದರಿಂದಲೇ ನಾವೆಲ್ಲ ಇವತ್ತು ಇಷ್ಟು ಏನಂದರೆ ನಾವು ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಹೇಳ್ಬೋದು. ಎಲ್ಲರಿಗೂ ಅವ್ರಿಗೆ ಸ್ವತಂತ್ರವಾಗಿ ಮಾತನಾಡುವಂತಹ, ಅವ್ರಿಗೆ ಬೇಕಾದಂಥ ಸ್ಥಳದಲ್ಲಿ ಬದುಕುವಂಥ ಹಕ್ಕನ್ನು ಕಲಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಸಂವಿಧಾನವನ್ನು ಪಡೆದಂತಹ ಭಾರತೀಯರಾದಂಥ ನಾವೆಲ್ಲರೂ ಧನ್ಯರು. ಸೊ ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರಭಾವತಿ ಮೇಡಮ್ ಅವರು ಮಾತಾಡ್ತಾರೆ. ಗಣರಾಜ್ಯೋತ್ಸವ ಎಲ್ಲರೂ ಸೇರಿ ಒಟ್ಟಿಗೆ ಆಚರಿಸ್ತಾ ಇರೋದು
ಎಲ್ಲರಿಗೂ ಶುಭಾಶಯಗಳು. ಈಗ ನಮ್ಮ ಸಾರ್ ಎಲ್ಲ ವಿಷಯನೂ ಅದ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ನಾನು ಹೇಳೋ ಅಂಥದ್ದೇನಿಲ್ಲ. ಒಟ್ಟಲ್ಲಿ ಇಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಾ ಇದ್ದೀರಂದರೆ ತುಂಬ ಖುಷಿ ವಿಷಯ. ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ತಾ ಇರೋದ್ರಿಂದ ಇನ್ನೇನು ಮಾತಾಡೋಷ್ಟಿಲ್ಲ. ಸಾರ್ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು. यहाँ अपनी भी थोड़ी अदा थोड़ा अंदाज है, ऐसे है चाहे वैसे है, अरे जो भी है जैसे है, खुद पे हमें नाज है, जाने ना हमको ये ज़माना. ವೇಗ ನ್ಯೂಸ್ ಚಾನಲ್ನ MD ಆದಂಥ ಮಂಜುಳಾ ರಾಜನ್ ರವರು 2 ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ಲರಿಗೂ. ನಾನು ಹೇಳಬೇಕಾಗಿರೋದು ಇವತ್ತು ಎಲ್ಲರಿಗೂ ವಿಶಸ್ಸು. ಇವತ್ತು ನಮಗೆ ಮುಖ್ಯವಾಗಿರುವ ದಿನ ನಮ್ಮ ಗಣರಾಜ್ಯೋತ್ಸವ. ಎಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ. ಆಮೇಲೆ ಸಾರು, ಚಂದ್ರಶೇಖರು, ಆಮೇಲೆ ಮೇಡಮ್ಮು ಇವರೆಲ್ಲ ಬಂದಿರೋದೇ ನನಗೆ ತುಂಬ ಖುಷಿ. ಬಟ್ ಏನು ಮಾತಾಡಬೇಕಂತ ನನಗೆ ಮಾತುಗಳು ಹೊರಡ್ತಾ ಇಲ್ಲ. ಬಟ್ ಏನಂದರೆ ಇದು ನಮ್ಮ ಮನೇಲಿ ಮೊದಲನೇ ಫಂಕ್ಷನು. ಇದು ಮನೆ ಕಟ್ಟಿ ಮೊದಲನೇ ಫಂಕ್ಷನ್ ಮಾಡ್ತಾ ಇರೋದು. ಇನ್ನು ಮುಂದೆ ನಮಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಮಾತಾಡಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ನಂತರ ನೃತ್ಯದ ಮೂಲಕ ಆರಂಭಿಸೋಣ. सारे जग में कहीं नहीं है दूसरा हिंदुस्तान, दूसरा हिंदुस्तान, दूसरा हिंदुस्तान. ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया. ये मेरा इंडिया, ये मेरा इंडिया. I love my India, I love my India. ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया. ये मेरा इंडिया, I love my India. ये मेरा इंडिया, I love my India. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಮತ್ತೊಂದು ನೃತ್ಯ ಏಂಜಲ್ ಕಡೆಯವರಿಂದ.
दुनिया वालों बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी। सुनो गौर से दुनिया वालों बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी। हमने कहा है तुम भी कहो, हमने कहा है जो तुम भी कहो। ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ, ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ, ಮನುಜರೊಳಿತಿಗೆ ತನ್ನ ಕಾಣಿಕೆ ನೀಡುತ್ತಿರಲಿ ವಿಶ್ವಕ್ಕೆ, ನೀಡುತ್ತಿರಲಿ ವಿಶ್ವಕ್ಕೆ, ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ. ಈಗ ವಂದನಾರ್ಪಣೆಯನ್ನು ಕೋರುತ್ತೇವೆ. ಚಂದ್ರಶೇಖರ್ ಸರ್ ಅವರಿಗೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಕೇಳ್ತೇನೆ. ಹಾಗೂ ನೇಹಾ ಮೇಡಮ್ ರವರಿಗೂ, ರೂಪಾ ಮೇಡಮ್ ರವರಿಗೂ, ಪ್ರಭಾವತಿ ಮೇಡಮ್ ರವರಿಗೂ, ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು